ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಕೆಇಬಿಗೆ ತಿನಹಳ್ಳಿ ಗ್ರಾಮದ ರೈತರು ಮುತ್ತಿಗೆಯನ್ನು ಹಾಕಿದ್ದಾರೆ. ರೈತ ಸಂಘದ ಸದಸ್ಯರಾದ ವಿನಯ್ ಕುಮಾರ್ ಅವರು ನಮ್ಮ ವಜ್ರಾಕ್ಷ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಜೊತೆ ಮಾತನಾಡಿ, ಸುಮಾರು 1 ತಿಂಗಳಿಂದ ನಿರಂತರವಾಗಿ ವಿದ್ಯುತ್ನಲ್ಲಿ ವ್ಯತ್ಯಯವಾಗಿದೆ. ಅದಕ್ಕಾಗಿ ಕೆಇಬಿಗೆ ನಾವು ಮುತ್ತಿಗೆ ಹಾಕಿರುವುದು. ಇಲ್ಲಿ ನಮಗೆ ಒಂದು ದಿನ 7 ಗಂಟೆ ವಿದ್ಯುತ್ ಸಂಪರ್ಕವನ್ನು ನೀಡಬೇಕಾಗಿತ್ತು, ಆದರೆ ಕೇವಲ 6 ಗಂಟೆ ವಿದ್ಯುತ್ ಸಂಪರ್ಕವನ್ನು ನೀಡುತ್ತಿದ್ದಾರೆ. ಅದರಲ್ಲೂ ಕೂಡ ನಮಗೆ 3 ಗಂಟೆ ಮತ್ತು 4 ಗಂಟೆ ಅಷ್ಟೇ ಸಿಗ್ತಾ ಇದೆ. ಮತ್ತೆ ಇಲ್ಲಿ ನಾವು 2 ಗಂಟೆಯಿಂದ ಕುಂತಿದ್ದೇವೆ. ನಮ್ಮ ಕಷ್ಟವನ್ನು ಕೇಳುವರು ಯಾರೂ ಇಲ್ಲ. ಇಲ್ಲಿ ಬಂದು ನೋಡಿದರೆ ಯಾವ ಅಧಿಕಾರಿಗಳು ಕೂಡ ಇಲ್ಲ. ಬೆಳೆಗಳು ನಮ್ಮ ಕೈಗೆ ಬಂದಿದೆ, ಆದರೆ ಕಡೆಯ ನೀರನ್ನು ಬೆಳೆಗೆ ನೀಡಬೇಕಾಗಿದೆ. ಆದರೆ ವಿದ್ಯುತ್ ಸಂಪರ್ಕವನ್ನು ಸರಿಯಾಗಿ ಕೊಡುತ್ತಿಲ್ಲ. ಆದರೆ ಅಧಿಕಾರಿಗಳಿಗೆ ಕೇಳಿದರೆ ಏನೋ ಒಂದು ಕಾರಣಗಳನ್ನು ಹೇಳಿ ಮನೆ ಕಳಿಸ್ತಾರೆ. ನಮಗೆ ಯಾವುದೇ ತರಹದ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ. ಇವರು ರೈತರನ್ನು ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳಿದರು. ಮತ್ತು ಸೋಮವಾರದ ದಿನ ಹಿರೇಕೆರೂರು ತಾಲೂಕು ಸಂಪೂರ್ಣ ಬಂದ್ಗೆ ಕರೆ ನೀಡುತ್ತೇವೆ ಎಂದ ಎಚ್ಚರಿಕೆಯನ್ನು ನೀಡಿದರು. ಮಾಸೂರು ಕೆಇಬಿ ಆಫೀಸರ್ ಆದ ತಿರುಪತಿ ಅವರು ಮಾತನಾಡಿ, 1-2 ದಿನಗಳಿಂದ ತುಂಬಾ ಫಾಲ್ಟ್ ಇದೆ, ನಾವು ಕೂಡ ನೋಡ್ತಾ ಇದ್ದೀವಿ ಎಂದು ಹೇಳಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕಲಂದರ ಯಲದಹಳ್ಳಿ, ಹಾವೇರಿ. ನಾ ಮಾತಾಡಕತ್ತಾನಿಲ್ಲ, ನನ್ನ ಜೊತೆ ಮಾತಾಡಿ. ಇಲ್ಲಿ ಆಫೀಸ್ನಾಗ ಕುಂದ್ರೋರು ಶಾಲಿ ಕಲ್ತಾರೋ ಹಂಗೆ ಬಂದಾರೋ. ಈಗ 6 ತಾಸು ಕೊಡಕತ್ತೀವಿ ಕರೆಂಟ್. 6 ತಾಸು ಕೊಡಕತ್ತಾಗಿಂದ ಸಪ್ಲೈ ಎಷ್ಟು ಹೋಗೈತಿ, ಎಷ್ಟು ಇಂಟ್ರಪ್ಷನ್ ಆಗೈತಿ, ಎಷ್ಟು ಕೊಡ್ಬೇಕು ನಮಗೆ F3ನ. 37 ತಾಸು ಕೊಡೋದೈತಿ. ಅವತ್ತು ಬಂದ ನಾನು ಲಕ್ಷ್ಮಣ ಏನಂದ, ನೀನು ಬರ್ದಿಡ್ತಾವನೇಕ 1 ನಿಮಿಷನೂ ನಮಗೆ ಇದಾಗಲ್ಲ, ನಾವೆಲ್ಲದೂ ಬರ್ದಿಡ್ತಾವೆ ಅಂತ. 12 ತಾಸು ತೋರಿಸ್ತಾರೆ ಲೆಕ್ಕ ಇವ್ರು ನಮಗೆ. 12 ತಾಸು 37 ತಾಸು ಐತಿ ಕೊಡೋದು. ಇಂಟ್ರಪ್ಷನ್ ಆಗಿರೋದು 6 ತಾಸು ಕೊಡಕತ್ಮೇಲೆ 37 ತಾಸು ಐತಿ ಕೊಡೋದು. 7 ತಾಸು ಕೊಡಕ್ಕೆ ಯಾರು ಹೇಳಿದ್ರಿ? 6 ತಾಸು ಇವ್ರು ಶಾಲಿ ಕಲ್ತಾರ ಇಲ್ಲ, ಇವ್ರು ಶಾಲಿ ಕಲ್ತಾರಿಲ್ಲ. ಕರೆಂಟು ಕೊಡೋದು 4-5 ರಾತ್ರಿ ಆಯ್ತು. ನಿನ್ನಿಗೆ 5 ರಾತ್ರಿ ಅಂದ್ರ ಇದು 15 ತಾಸು ಆಯ್ತು. 12 ತಾಸು ಹೆಂಗ್ ಕೊಡ್ತೀರಿ? ಮತ್ತೆ ಹೋಗೋದು ವಾಪಸ್ ಬರೋದು ಅಲ್ಲ, ಅದನ್ನ ಕೇಳಕತ್ತಿಲ್ಲ. ಈಗ 5 ರಾತ್ರಿಯಾಗ 15 ತಾಸು ಇದ ನಿಮ್ಮ ಟೈಮಿಂಗ್ ಪ್ರಕಾರನ. ಮತ್ತೆ 12 ತಾಸು ಹೆಂಗ್ ರೀಡಿಂಗ್ ಕೊಡ್ತೀರಿ ನೀವು? ಒಕ್ಕೋ ಪೆನ್ನು ನಿಮ್ಮ ಹೋದ ಒಂದು ಏನಾರು ಬರ್ಕೊಂಡು ಲೈನ್ ಬಂದ್ ಮಾಡೋದು ಸತೀಶ. ಲೈನ್ ಬಂದ್ ಮಾಡ. ಏನ್ ಹಂಗ ಅಲ್ಲಿ ಫೋನ್ ಹಚ್ಚರಿ, ಅವನು ಫೋನ್ ಬ್ಲಾಕ್ ಲಿಸ್ಟ್ ಹಾಕಲ್ಲ. ಅದಕ್ಕೆ ಗೊತ್ತಾ, ಎಲ್ಲಾರ ಒಂದಿಟ್ಟು ಇದು ಕರೆಂಟ್ ಹೋಗೋದಕ್ಕೆ ಏನ್ ಮಾಡ್ತಾರೆ ಗೊತ್ತೈತಿ, ಅವ್ರು ಫೋನ್ ಬ್ಲಾಕ್ ಲಿಸ್ಟ್ ಬಿಜಿ ಮಾಡ್ಕೊಂಡಿರಿ ಅಂತ. ರೈತರು ಇರೋದು ಇದಕ್ಕೆ ಫೋನ್ ಎದಕ್ಕೆ ಇಟ್ಕೊಂಡಿರಿ ಅಂತ. ನಿಮ್ ಫೋನ್ ಎದಕ್ಕೆ ಇಟ್ಕೊಂಡ್ರಿ? ರೈತರ ಏನ ಕರೆಂಟ್ ಹೋಗೈತಿ ಐತಿ ಇಲ್ಲ ಅಂತ ಇಟ್ಕೊಂಡಿರಿ ನೀವು. ಅಲ್ಲಿ ಯಾವ್ದಕ್ಕೆ ಯಾರಿಗೆ ಹಚ್ಬೇಕು ನಾವು? ಅಲ್ಲ, ನಮ್ದು ನೈಟ್ 3 ಗಂಟೆ ಶಿಫ್ಟ್. ನಿನ್ನೆ ಬೆಳಗ್ಗೆ 7 ಗಂಟೆ ಕರೆಂಟ್ ಕೊಟ್ಟಿರಿ. ಯಾವನಾರ ಅಲ್ಲಿ ಏನಾರ ಮಾಡಕ್ಕಾಗಲ್ಲ. ಸಾಯಂಕಾಲ 7 ಸಲ ಹೋಗುವಂತ ನಂದು ಮೋಟ್ರ್ ಹೋಗೈತಿ. ಈಗ ಯಾರು ಕೊಡ್ತಾರ ರೊಕ್ಕನ? ನೋಡ್ರಿ ಇವತ್ತು ಆಪರೇಟರ್ ಫೋನ್ ಮಾಡೀನಿ ನೋಡಿ. ಎಫ್ಐ ರಾಮತೀರ್ಥ ಏನಾಗತ್ತಣ ಜೊತೆಗೆ ಒಂದು ಸ್ವಲ್ಪ ಪಾಟ್ ಬಂದೈತಿ. 2ರಿಂದ 3 ಸ್ಟೇಷನ್ ಓವರ್ ನೋಡೈತಿ. ಅದಕ್ಕಾಗಿ ಹಿಂಗೆ ಐತಿ. ಅದಕ್ಕೆ ನಾವು ನೋಡ್ತಾ ಇದ್ದೀವಿ ಸರ್. ಮತ್ತೆ ಈಗ ಎಲ್ಲ ಕಡೆ ಈಗ ಮಾಸೂರು ಪೂರ್ತಿ ಕರೆಂಟ್ ಬಂದ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಹೌದು ರೀ. ಹ್ಞೂ ಸರ್. ಇದ್ರ ಬಗ್ಗೆ ನಾವು ಗ್ರಾಹಕರಿಗೆ ರೈತರಿಗೆ ಕಮಿಟಿ ಮಾಡ್ತೀವಿ. ಮತ್ತೀಗ ಏನೋ ಬಂದು ಕರೆ ನೀಡಿದಾರಂದ್ರೆ ಇವರು ಮುಂದೆ ಹೆಂಗೆ ಸ್ಟೇಷನ್ ಇಲ್ಲ, ಅದನ್ನು ಕನ್ವಿನ್ಸ್ ಮಾಡಿ ಏನು ಬೇಕೋ ನಾವು ಅನುಕೂಲ ಮಾಡೋದು. ಸರ್ ತಮ್ಮ ಹೆಸರು? ಸರ್, ನಮ್ಮ ಹೆಸರು ವಿನಯ್ ಅಂತ. ಹಾಂ ಸರ್. ಮಾಸೂರು ಎತ್ತಿನಹಳ್ಳಿ ಗ್ರಾಮದ ರೈತರು. ಹಾಂ ಸರ್. ಸರ್, ಸುಮಾರು ಇವಾಗ 1 ತಿಂಗಳಿನಿಂದ ನಿರಂತರವಾಗಿ ವಿದ್ಯುತ್ ಸಪ್ಲೈಯಲ್ಲಿ ವ್ಯತ್ಯಯವಾಗಿದೆ. ಆದ ಕಾರಣ ಇಲ್ಲಿ ಇವತ್ತಿನ ಮುತ್ತಿಗೆ ಹಾಕಿದ್ದೀವಿ. ಇಲ್ಲಿ ಮುತ್ತಿಗೆ ಹಾಕಿದ್ರು ಕೂಡ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೂ ಇಲ್ಲ. ಆದ ಕಾರಣ ನಾವು ಸುಮಾರು ಈಗ ಒಂದು 2 ತಾಸಿನಿಂದ ಇಲ್ಲೇ ಕುಳಿತಿದ್ದೀವಿ. 2 ತಾಸಾದರೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ನಮ್ಮ ಕಷ್ಟವನ್ನು ಕೇಳಕ್ಕೆ ಯಾರೂ ಬರ್ತಾನೆ ಇಲ್ಲ. ಇಲ್ಲಿ ಏನಾಗಿದೆ, ನಮ್ಮವು ಇವಾಗ ಎಲ್ಲ ಪೀಕ್ಗಳು ಕೈ ಬಂದಿವೆ, ಎಲ್ಲ ಬೆಳೆಗಳು ನಮಗೆ ಕೈ ಬಂದಿವೆ. ಆದರೆ ಕೊನೆಯದಾಗಿ ಲಾಸ್ಟು ಕಡೆ ನೀರನ್ನು ಕೊಡ್ಬೇಕು ನಾವು. ಆ ಕಡೆ ನೀರು ಕೊಡೋಕ್ಕೆ ಇವರು ವಿದ್ಯುತ್ತನ್ನು ಕರೆಕ್ಟಾಗಿ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಕಳೆದ 1 ತಿಂಗಳಿಂದ ನಾನಾ ಕಾರಣಗಳನ್ನು, ಹಲವಾರು ಕಾರಣಗಳನ್ನು ಹೇಳಿ ನಮಗೆ ಒಂದು ಇದನ್ನು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ವಿದ್ಯುತ್ ಕೊಡೋಕೆ ಅಂತ ನಾವು ಮುತ್ತಿಗೆ ಹಾಕಿದ್ದೇವೆ. ಇವರು ಸಪ್ಲೈ ನಮಗೆ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಇದು ವಿದ್ಯುತ್ ಅವರು ಕರೆಕ್ಟಾಗಿ ಕೊಡಲಿದ್ರೆ ನಾವು ನಿರಂತರವಾಗಿ ಇದೊಂದು ಮುತ್ತಿಗೆಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ನಾವು ಸರ್ ಮುಂದಿನ ಹೋರಾಟ ಈಗ ನೆಕ್ಸ್ಟ್ ನಮ್ಮ ರೈತ ಸಂಘದಿಂದ
ಸೋಮವಾರ ದಿವಸ ಏನು ನಮ್ಮ ಹಿರೇಕೆರೆ ತಾಲೂಕು ಬಂದ್ಗೆ ಏನು ಕರೆ ನೀಡಿದ್ದಾರೆ ಅವತ್ತು ತೀವ್ರವಾದ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಸರ್. ಸರ್ ಅಧಿಕಾರಿಗಳು ಇದ್ರ ಬಗ್ಗೆ ಏನರ ಸರ್ ಅಧಿಕಾರಿಗಳು ಇಲ್ಲ ನಿಮಗೆ ನಾವು ನಮಸ್ತೆ, ತಮ್ಮ ಹೆಸರು? ಸರ್ ಎದಕ್ಕೋಸ್ಕರ ಸರ್ ಇದು ಮುಖ್ಯ ಆಗ್ತಾ ಇರೋದು? ಈಗ ನಮಗೆ ಒಂದೂವರೆ ತಿಂಗಳು ಆಯ್ತು ರೀ ಕರೆಂಟ್ ಸಪ್ಲೈ ನೋಡಿದ್ರೆ ಕರೆಂಟ್ ಕೊಡ್ತಾರೆ ಸೈಟ್ನಾಗೆ. ಆಮೇಲೆ ಓವರ್ಲೋಡ್ ಅಂತ ಹೇಳ್ತಾ ಇದ್ದಾರೆ. ನಾವು ಬಂದು ಒಂದೂವರೆ ತಿಂಗಳಿಂದ ಬಂದಿದ್ವಿ, ಕರೆಂಟ್ ಹಾಕ್ತೀವಿ ಅಂತ ಹೇಳಿದ್ರು. ಆದರೂ ಈಗ 7 ತಾಸು ಕರೆಂಟ್ ಕೊಡೋದು, 6 ತಾಸು ಕರೆಂಟ್ ಮಾಡಿದ್ದಾರೆ. ಆದರೂ ಕರೆಂಟಾಗಿ 4 ತಾಸು ಉಳಿತೈತಿ ಇನ್ನು. ಅದರಲ್ಲಿ ತುಂಬಿಕೊಡು ಅಂದರೆ ಅದರಲ್ಲೇ ತುಂಬಿಕೊಡ್ತಾ ಇಲ್ಲ. ಈಗ 2 ವಾರ ಆಯಿತು, ಆದರೂ ಕರೆಂಟ್ ಏನಾಗಿದೆ ಅಂದರೆ ನೀವು ಓವರ್ಲೋಡ್ ಆಗೈತಿ. ಆಮೇಲೆ ಲೈನ್ ಫಾಲ್ಟು ಒಂದು ವಾರದಿಂದ ಎಷ್ಟು ದಿನ ಬೇಕು ಕರೆಂಟ್ ಹುಡ್ಕೋಕ್ಕೆ? ಒಂದು ಲೈನ್ ಫಾಲ್ಟ್ ಹುಡ್ಕಕ್ಕೆ ಎಷ್ಟು ದಿನ ಬೇಕು ಇವರಿಗೆ? ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಸರ್? ಮತ್ತೆ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಹುಡುಕ್ತಾ ಇದ್ದೇವೆ ಅಂತಾರೆ. ಆದರೆ 15 ದಿವಸದಿಂದ ನಾನು ಹುಡುಕಿದ್ರು, ಇವತ್ತು ಹೋಗ್ಯಾರ ಹುಡ್ಕಕ್ಕೆ. ರಾತ್ರಿ 9 ಗಂಟೆ ನೈಟು ಈಗ ಹೋಗಿದ್ದಾರೆ. ಹಗಲು 3 ಗಂಟೆ ಕರೆಂಟ್ ಇರೋದು ಇವತ್ತು. ಆದ್ರೆ ಇವತ್ತು ಏನು ಮಾಡಿದ್ದಾರೆ ಅಂದರೆ ಈಗ ನೈಟ್ ಹೋಗ್ಯಾರ. ಹಗಲು ಹುಡುಕಿಲ್ಲ ಕರೆಂಟ್ ಅವರು, ಇವಾಗ ನೈಟ್ ಹೋಗಿದ್ದಾರೆ ಹುಡ್ಕಕ್ಕೆ ಅವರು. ಮತ್ತು ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಸರ್? ಏನಿಲ್ಲ, ಹುಡುಕ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಲೈನ್ ಪಾಟ್ ಹುಡ್ತಾ ಇದ್ದೇವೆ 15 ದಿವಸದಿಂದ ಬಿಟ್ಟು ಇವತ್ತು ಲೈನ್ ಪಾಟ್ ಹುಡ್ಕಕ್ಕೆ ಹೋಗ್ಯಾರ ಅಂದ್ರೆ 15 ದಿವಸದಿಂದ. ಬೇರೆ ಕಡೆಗೆಲ್ಲ ಲೈನು ಕರೆಕ್ಟಾಗಿ ಸಪ್ಲೈ ಆಗ್ತಿದೆ. ನಮ್ಮ ಯತ್ನಾಳಿ ಗಂಗಾಕೊಪ್ಪಳ ಕಡೆ ಲೈನು ಒಂದು ಹನಿ ಕರೆಂಟ್ ನೆಟ್ಟಗೆ ಬಂದೇ ಇಲ್ಲ ಈ ಸಲ, ಈ 3 ತಿಂಗಳು. ಸರ್ ಮತ್ತೀಗ ನಿಮ್ಮ ರೈತ ಸಂಘದಿಂದ ಏನರ ಮನವಿ ಆಗಲಿ ಏನರ ಆಗಲಿ ಕೊಟ್ಟಿದ್ದೀರಾ? ನಮ್ಮ ರೈತ ಸಂಘದಿಂದ ಏನು ಕೊಟ್ಟಿಲ್ಲ. ಬಂದಿದ್ವಿ, 1ನೇ ಸಲ ಹಾಕ್ತೀವಿ ಅಂತ ಹೇಳಿ 3-4 ಸಲ ಬಂದು ಹೋಗಿದ್ದೀವಿ. ಆದರೂ ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ಕರೆಂಟು ಇಷ್ಟು ಹೋದ್ರು ತುಂಬ ಕೊಟ್ಟಿಲ್ಲ. ಈಗೇನು ಅದಕ್ಕೆ ಇವಾಗ ಬಂದು ಇಲ್ಲಿ ಬಂದು ಮುತ್ತಿಗೆ ಹಾಕಿದ್ವಿ. ಅವರು ಇವರು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಇಲ್ಲಿ ಅವ್ರು ಬಂದ ಮೇಲೆ ನಾವು ಹೋಗೋಣ ಅಂತ ನಿಂತ್ಕೊಂಡಿದ್ದೀವಿ. ಸರ್ ಎಲ್ಲಿವರೆಗೂ ಸರ್ ಇದು ಹೋರಾಟ? ಈಗ ಅವ್ರು ಬರೋವರೆಗೂ ಸರ್ ಈ ಕರೆಂಟ್ ಅಷ್ಟು ಬಂದ್ ಮಾಡಿದಾರೆ ಅಂತ ಕೇಳ್ಪಟ್ಟಿದ್ದೆ. ಹೌದ್ರಿ, ಎಲ್ಲ ಕಡೆ ಮಾಡ್ತಿರೋದಾ ಏನ್ರ? NGY ಅಷ್ಟು ಬಂದ್ ಮಾಡಿಸಿದ್ದೀವಿ. ರೈತರ ಸಮಸ್ಯೆ ಎಲ್ಲ ಜನಗಳಿಗೆ ಗೊತ್ತಾಗ್ಲಿ ಅಂತ ಹೇಳಿ ಆ ಕಾರಣಕ್ಕೆ ನಾವು ಇವತ್ತು ಗ್ರಿಡ್ ಅನ್ನೇ ಬಂದ್ ಮಾಡಿಸಿದ್ದೀವಿ, NGY ಬಂದ್ ಮಾಡಿಸಿದ್ದೀವಿ ಸರ್.